ಜಯಪುರದಲ್ಲಿ ನೂತನವಾಗಿ ನಿರ್ಮಿಸಲಾದ ಆಟೋ ಸ್ಟ್ಯಾಂಡ್ ಅನ್ನು ಅವಧೂತ ವಿನಯ್ ಗುರೂಜಿ ಅವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು. ರೋಟರಿ ಕ್ಲಬ್ ಅಧ್ಯಕ್ಷ ಪ್ರದೀಪ್ ಎಂಜಿ ಅವರು ಈ ಆಟೋ ಸ್ಟ್ಯಾಂಡ್ ನಿರ್ಮಾಣಕ್ಕೆ ನೆರವು ನೀಡಿದ್ದು ಸ್ಥಳೀಯರಿಗೆ ಬಹಳ ಅನುಕೂಲವಾಗಲಿದೆ. ಆಟೋ ಚಾಲಕರು ಮತ್ತು ಪ್ರಯಾಣಿಕರಿಗೆ ಸುರಕ್ಷಿತವಾಗಿ ಹಾಗೂ ವ್ಯವಸ್ಥಿತವಾಗಿ ಸೇವೆ ಪಡೆಯಲು ಈ ಸ್ಟ್ಯಾಂಡ್ ಸಹಾಯಕವಾಗಲಿದೆ ಅಂತ ಸ್ಥಳೀಯರು ಅಭಿಪ್ರಾಯಪಟ್ಟರು. ದಾನಿಗಳಾದ ಪ್ರದೀಪ್ ಎಂಜಿ ಅವರು ಮಾತನಾಡಿ, ಜನರಿಗೆ ಉಪಯುಕ್ತವಾಗುವ ಯೋಜನೆಯಲ್ಲಿ ಮುಂದೆಯೂ ತಾವು ಸಹಕಾರ ನೀಡುವುದಾಗಿ ತಿಳಿಸಿದರು. ಅಮ್ಮ ಹೇಳೋರು ಯಾವಾಗಲೂ, ಮಗನೇ 3 ಜನ ಮಕ್ಕಳೆಲ್ಲ ನೀವು ಮನೇಲಿದ್ದು ಏನು ಮಾಡ್ತೀಯ, ನೀನು ಎಲ್ಲರೂ ಹೋಗಿ ಏನಾರು ಒಂದು ಉದ್ಯೋಗ ಮಾಡು ಅಂತ ಹೇಳ್ತಾ ಇರೋರು ಯಾವಾಗಲೂ. ಹಾಗಾಗಿ ಅವ್ರು ಹೇಳ್ತಾ ಇದ್ರಲ್ಲ ಅಂತೇಳಿ ನಮ್ಮೂರಿನ ರೆಬ್ರಿಲಿ ಜೈಪುರದಲ್ಲಿ ಸತೀಶ್ ಅಂತ ನನ್ನ ಮಾಜಿ ಸೌಕಾರರು ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ. ಅವರು ಇಲ್ಲಿ ಜೈಪುರ ಬಸ್ ಸ್ಟ್ಯಾಂಡಲ್ಲಿ ಒಂದು ಹೋಟೆಲ್ ಮಾಡಿದರು. ಆ ಹೋಟೆಲ್ ಮಾಡಿದಾಗ ನಮ್ಮೂರಿನವರೆಲ್ಲ ಅಂತ ಹೇಳಿ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರಲ್ಲ, ಹೋಟೆಲ್ ಮಾಡೋ ಏನಾರು ಉದ್ಯೋಗ ಮಾಡೋ ಅಂತ. ನಾನು ಹಾಗಾಗಿ ಹೋಟೆಲ್ ಉದ್ಯೋಗ ಮಾಡೋಣಂತ ಅವ್ರ ಪರಿಚಯ ಇರೋದ್ರಿಂದ, ಅವರು ಇಲ್ಲಿ ಇರೋದ್ರಿಂದ ಹಾಗಾಗಿ ಇಲ್ಲಿ ಬಂದು ಜೈಪುರಕ್ಕೆ ಫಸ್ಟ್ ಬಸ್ಸಿಂದ ಬಂದು ಜೈಪುರದಲ್ಲಿ ಇಲ್ಲೇ ಇಳಿದಿದ್ದು ನಾನು. ಹಾಗಾಗಿ ಇಲ್ಲಿ ಇಳಿದು ನನ್ನ ಜೀವನ ದಾರಿದೀಪ ಮಾಡಿದಂಥ ಸ್ಥಳ ಇದು. ಹಾಗಾಗಿ ನಾನು ಇಲ್ಲಿಗೆ ಏನಾರು ನನ್ನ ಜೀವನಕ್ಕೆ ದಾರಿ ಕೊಟ್ಟಂಥ ಜೈಪುರಕ್ಕೆ ನನ್ನ ಕೈಯಲ್ಲಾದರೂ ಏನಾರು ಒಂದು ಸಹಕಾರ ಮಾಡಬೇಕಂತ ಗುರೂಜಿ ಯಾವಾಗಲೂ ಹೇಳ್ತಾ ಇರೋರು. ನಾವು ಎಷ್ಟೇ ದುಡಿದ್ರು ಏನಾರು ಮಾಡಿದ್ರು 4 ಜನಕ್ಕೆ ಬಡವರಿಗೆ ಉಪಕಾರ ಮಾಡಬೇಕು, ಯಾರಿಗಾರು ಸಹಕಾರ ಮಾಡಬೇಕಂತ ಗುರೂಜಿ ಯಾವಾಗಲೂ ಹೇಳ್ತಾ ಇರೋರು. ಅದನ್ನು ನೆನ್ಪಿಟ್ಟು ನಾನು ಫಸ್ಟ್ ಬಂದಿದ್ದು ಜೈಪುರ ಅಲ್ಲ. ಹಾಗೆ ಎಲ್ಲ ಕಡೆ ಆಟೋ ಸ್ಟ್ಯಾಂಡವರಿಗೆ ಎಲ್ಲ ಆಟೋ ಸ್ಟ್ಯಾಂಡ್ಗಳು ತುಂಬ ಕಡೆ ಶಾಂತಿಪುರ ಇತ್ತು, ಲೋಕನಾಥಪುರ ಇತ್ತಲ್ಲ. ನಮ್ಮ ಇಷ್ಟು ದೊಡ್ಡ ಜೈಪುರ ಆದರೂ ಇಲ್ಲಿ ಎಲ್ಲ ಆಟೋದವರೆಲ್ಲ ಬಿಸಿಲಲ್ಲೇ ನಿಂತಿದ್ರು ಯಾವಾಗಲೂ. ಅದನ್ನು ನೋಡ್ತಾ ಇರ್ತಿದ್ದೆ ನಾನು. ಹಾಗಾಗಿ ನಾನು ಇಲ್ಲಿ ಬಂದಿರೋದು ಫಸ್ಟು. ಹಾಗಾಗಿ ಒಂದು ಆಟೋ ಸ್ಟ್ಯಾಂಡ್ ಮಾಡಿಕೊಡ್ತೀನಿ ಅಂತೇಳಿ ಸಂಪತ್ತರ ಹತ್ರ ಕೇಳ್ಕೊಂಡಾಗ ಅವರು ಮಾಡಿಕೊಡಿ ನೀವು ಬಸ್ ಸ್ಟ್ಯಾಂಡು ಚೆನ್ನಾಗುತ್ತೆ ಅಂತ ಹೇಳಿದರು. ಅದಕ್ಕಾಗಿ ಅವರೆಲ್ಲ ರೆಡಿ ಮಾಡಿ ಬಸ್ ಸ್ಟ್ಯಾಂಡಿಗೆ ಒಂದು ಆಟೋ ಸ್ಟ್ಯಾಂಡ್ ಅಂತ ಮಾಡಿಕೊಟ್ರು. ಹಾಗಾಗಿ ಈ ಆಟೋ ಸ್ಟ್ಯಾಂಡ್ ಮಾಡಿದ್ರಿಂದ ಈಗ ಬಸ್ಸಲ್ಲಿ ಬಂದು ಜನಗಳು ಸಾಕತ್ತು, ಇಲ್ಲೇ ಬಿಸಿಲಿದ್ದಾಗ ಜಾಸ್ತಿ ಇಲ್ಲೇ ನಿಂತಿರ್ತಾರೆ. ಎಲ್ಲರಿಗೂ ಬಡವರಿಗೆ ಎಲ್ಲರಿಗೂ ಸಹಕಾರ ಆಗಿದೆ. ಅದರಲ್ಲಿ ಹೀಗೆ ದೇವರು ನೀನು ನನಗೆ ಹೆಚ್ಚಿನ ಎಲ್ಲರಿಗೂ ಬಡವರಿಗೆಲ್ಲ ಸಹಕಾರ ಮಾಡೋಂಥ ಶಕ್ತಿ, ನಿಮ್ಮ ಆಶೀರ್ವಾದ ಇರಲಿ, ಶಕ್ತಿ ಕೊಡಲಿ ಅಂತ ಈ ಮೂಲಕ ಹೇಳ್ತಾ, ಇನ್ನು ಇದೇ ಥರ ಜೈಪುರನೂ ಸಹ ಹೆಚ್ಚಿನ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಗಲಿ, ಜೈಪುರದಲ್ಲಿ ಎಲ್ಲರೂ ಜೀವನ ಸುಖವಾಗಿ ಸಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರಗಳು. ಇನ್ನು ಕಾರ್ಯಕ್ರಮದ ವೇಳೆ ಮಾತನಾಡಿದ ವಿನಯ್ ಗುರೂಜಿ, ಸಮಾಜ ಸೇವೆಯಲ್ಲಿ ಇಂತಹ ಕಾರ್ಯಗಳು ಅತ್ಯಂತ ಮುಖ್ಯವಾಗಿದ್ದು ಸಾರ್ವಜನಿಕರ ಸೌಲಭ್ಯ ಹೆಚ್ಚಿಸುವ ದಿಸೆಯಲ್ಲಿ ಇದು ಉತ್ತಮ ಹೆಜ್ಜೆಯಾಗಿದೆ ಅಂತಂದ್ರು. ನಮ್ಮೂರು ನಮ್ಮ ಅಯೋಧ್ಯೆ ಅಂತ, ಯಾಕಂದರೆ ರಾಮನು ದೇವರು ಅಂದ್ಕೊಳ್ಳೋಕ್ಕಿಂತ ರಾಮರಾಜ್ಯದ ಕಾನ್ಸೆಪ್ಟ್ ಇದೆಯಲ್ಲ, ಗಲಾಟೆ ಇಲ್ಲದೆ, ಹಿಂಸೆ ಮಾಡದೆ, ಪ್ರತಿಯೊಬ್ಬರನ್ನು ಪ್ರೀತಿಸ್ದ, ಕೊನೆಗೆ ಹೋಗ್ತಾ ಪ್ರೀತಿ ಜ್ಞಾಪಕ ಮಾತ್ರ ಇಟ್ಕೊಂಡು ಹೋಗೋದು. ಅದು ಸಾಧ್ಯ ಇರೋದು ಸೇವೆ ಅನ್ನೋ ಶಬ್ದಕ್ಕೆ ಮಾತ್ರ. ಬೇರೆ ಎಲ್ಲದಕ್ಕೂ ಧರ್ಮದ ಲೇಪ ಬರ್ಬೋದು, ಪಕ್ಷದ ಲೇಪ ಬರ್ಬೋದು. ಆದರೆ ಈ ಎಲ್ಲ ಮೀರಿದ್ದೆರಡು ಜನ ಕನ್ನಡವನ್ನು ಉಳಿಸಿ ಮತ್ತು ಎಲ್ಲ ಮೀರಿ ರಾತ್ರಿ ಹಗಲು ಸೇವೆ ಮಾಡೋ ಯಾವುದಾದ್ರು ಒಂದು ವರ್ಗ ಇದ್ದರೆ, ಜಾಸ್ತಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋ ವರ್ಗ ಇದ್ದರೆ ಅದೊಂದು ಆಟೋದವರು ಮತ್ತು ಸೇವೆ ಮಾಡೋರು ಆಟೋದವರು. ಕೊರೋನಾದಲ್ಲಿ ಆಟೋ ಹತ್ತವರು ಕೇಳಲಿಲ್ಲ, ನಿಮಗೆ ಕೊರೋನಾ ಇದೆಯೋ, ನೀನು ಈ ಧರ್ಮನೋ ಈ ಪಕ್ಷದವನು, ನೀನು ಶ್ರೀಮಂತನೋ ಬಡವನೋ, ಒಂದೇ ಅವರಿಗೆ ಇದ್ದಿದ್ದು ಆ ಜನರನ್ನು ಆಸ್ಪತ್ರೆಗೆ ತಲುಪಿಸ್ಬೇಕು. ಅವ್ರ ಮನೆಯವರೇ ಮುಟ್ಟಕ್ಕೆ ಹೆದರ್ತಿದ್ದ ಕಾಲದಲ್ಲಿ ಒಂದು ಹಾಸ್ಪಿಟ್ಲು, ಇನ್ನೊಂದು ಪೊಲೀಸ್ ಡಿಪಾರ್ಟ್ಮೆಂಟು, ಇನ್ನೊಂದು ಆಟೋದವ್ರು. ಹೋಟ್ಲದ್ದು ನಂಗೆ ಅಷ್ಟು ಮಾಹಿತಿ ಇಲ್ಲ. ಈ 3 ಡಿಪಾರ್ಟ್ಮೆಂಟ್ ಅಂತೂ ನಿರಂತರ ಕೆಲಸ ಮಾಡಿದೆ. ಇದರ ಹೆಸರು ಮನುಷ್ಯತ್ವ ಅಂತ, ಮನುಷ್ಯ ಪ್ಲಸ್ ತತ್ವ ಅಂತ. ಮನುಷ್ಯರ ದೇಹ ಧಾರಣೆ ಮಾಡಿದ ತಕ್ಷಣ ಮನುಷ್ಯರಾಗಲ್ಲ, ನಾವು ಮನುಷ್ಯರಾಗಿ ಬದುಕಿದರೆ ಮನುಷ್ಯರಾಗ್ತೀವಿ. ಸೊ ಪ್ರದೀಪನಿಗೆ ನಾನು ಹೇಳ್ತಿದ್ದೆ, ಅವ್ರ ತಾಯಿ ಕ್ಯಾನ್ಸರಲ್ಲಿ ದೇಹ ಬಿಟ್ಟರು. ಅವಾಗ ಅವನಿಗೊಂದು ಮಾತು ಹೇಳಿದ್ದೆ, ಆವಾಗ ಅವನ ಹತ್ರ ಹೇಳಿದೆ, ನಂಗೆ ಗಾಡಿ ಇದ್ದರೆ ನನ್ನ ಅಮ್ಮನ ಪ್ರಾಣ ಉಳಿಸ್ಬೋದಿತ್ತು. ಅವಾಗೊಂದು ಮಾತು ಹೇಳಿದೆ, ನೋಡು ಪ್ರದೀಪ, ಒಂದು ಆ್ಯಂಬುಲೆನ್ಸ್ ಬಿಡುವ ಅಮ್ಮನ ಹೆಸರಲ್ಲಿ. ಇನ್ನೊಂದು, ಯಾರು ನಿನ್ನ ತಾಯಿ ಅಂತವ್ರ ಸೇವೆ ಮಾಡ್ತಿದ್ದಾರೆ ಅದು ಆಟೋದವರು, ಅವರಿಗೋಸ್ಕರ ಏನಾದ್ರು ಮಾಡು. ಹಾಗಾಗಿ ಜೈಪುರ ಉತ್ಸವ ಮಾಡೋ ಟೈಮಲ್ಲಿ ಈ ಐಡಿಯಾ ಕೊಟ್ಟಿತ್ತು. ಪಾಪ ಅವನು ಮಾಡಿದ್ದಾನೆ, ಸಂತೋಷ. ಮತ್ತು ಅವನ ಹೆಂಡತಿ ಎಲ್ಲ
₹1 ಕೊಟ್ಟರೆ ಈಗಿನ ಹೆಂಡ್ತಿಯರು ಮನೆಯೇ ಬ್ಯಾಗ್ ಹಿಡ್ಕೊಂಡು ಹೋಗ್ತಾಳೆ. ಪಾಪ ಅವಳಿಗೆ ಹೆಸರು ತೀರ್ಥ ಅಂತ ಯಾಕೆ ಇಟ್ಟರೋ ಗೊತ್ತಿಲ್ಲ, ಅವಳು ಆ ತೀರ್ಥದ ಹಾಗೆ ಬದುಕಿದ್ದಾಳೆ. ಅವಳು ಹಿಂದೆ ತೀರ್ಥ ಅಂದರೆ ಪವಿತ್ರ ಅಂತ, ಅವಳು ಅಲ್ಲೆಲ್ಲೂ ಕಾಣಿಸ್ಕೊಳ್ಳೂ ಇಲ್ಲ, ಇಲ್ಲಿ ಹಿಂದೆ ಬಂದು ನಿಲ್ಲೂ ಇಲ್ಲ. ಯಾಕಂದರೆ ಒಂದು ಮನೇಲಿ ಒಬ್ಬ ರಾಮ ಆಗಬೇಕಾದ್ರೆ ಸೀತೆ ಕಾರಣ ಇರ್ತಾಳೆ, ಅವಳಿಲ್ಲ ಅಂದರೆ ರಾಮ ಅನ್ನೋ ಪದಕ್ಕೆ ಅರ್ಥ ಬರೋದಿಲ್ಲ. ಸೊ ಹಾಗಾಗಿ ಕಮ್ಮಿ ನಾನು ಈ ಸಮಾಜದಿಂದ ನಾವು ಗಾಳಿ ಮಳೆ ಬೆಳಕು ಎಲ್ಲರೂ ಸ್ವೀಕಾರ ಮಾಡಿದ್ದೀವಿ. ಅದಕ್ಕೆ ಧರ್ಮವೂ ಇಲ್ಲ, ಪಕ್ಷವೂ ಇಲ್ಲ, ಬಡವರು ಇಲ್ಲ, ಶ್ರೀಮಂತರಿಲ್ಲ. ನಿನ್ನ ಊರಿಗೆ ಏನು ಕೊಟ್ಟು ಅಂದರೆ ಪ್ರಶ್ನೆ ನಾವು ಕೇಳಿಕೊಂಡ್ರೆ ನಮ್ಮ ಹತ್ರ ಆನ್ಸರ್ ಇರಲಿಕ್ಕಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ನೀವು ದೇವರನ್ನ ನಂಬೋದು ಬೇಡ, ನಂಗೆ ನಮಸ್ಕಾರ ಮಾಡೋದು ಬೇಡ, ಸಮಾಜದ ಮಧ್ಯೆ ಬದುಕಿದ್ದೀರಲ್ಲ ಅಂತ ಅದನ್ನು ನಂಬಿ ಆ ಸಮಾಜಕ್ಕೆ ಏನು ಕೊಟ್ಟೆ ಅದನ್ನು ನಿನಗೆ ಕೇಳಿಕೊಂಡ್ರೆ ನಿಮ್ಮಲ್ಲಿ ಸುಮಾರು ಬದಲಾವಣೆ ಆಗುತ್ತೆ ಅಲ್ವಾ. ಟಾಟಾ ಕಂಪನಿ ಓನರ್ ದೇಹ ಬಿಟ್ಟರು, ಅವಾಗ ಎಷ್ಟು ಜನ ಹತ್ತಿದ್ದಾರೆ ಲೆಕ್ಕ ಹಾಕಿ. ಸಹಾರಾ ಕಂಪನಿ ಓನರು ದೇಹ ಬಿಟ್ಟ, ಸ್ವಂತ ಮಕ್ಕಳು ಹತ್ತಿರ ಇರಲಿಲ್ಲ. ಟಾಟಾದವನು ಹೆಲ್ಪ್ ಮಾಡಿದಷ್ಟು ಯಾರೂ ಮಾಡಲಿಲ್ಲ. ಸುಧಾಮೂರ್ತಿ ಬದುಕಿಗೂ ಅಲ್ವಾ, ಅವ್ರು ದುಡ್ದಿದ್ದೆಲ್ಲ ಮಹಾತಾಯಿ ಈಗ MP 4-5 ಒಂದು ಸಣ್ಣ ಕಮ್ಮಿ ರೇಟಿನ ಬಟ್ಟೆ ಹಾಕ್ಕೊಂಡು ಎಷ್ಟು ಜನಕ್ಕೆ ಅವಳು ಹೆಲ್ಪ್ ಮಾಡಿದ್ದಾರೆ ಲೆಕ್ಕ ಇಲ್ಲ. ನಮ್ಮ ಇನ್ಯಾರು ಅಬ್ದುಲ್ ಕಲಾಂ ಅವರೆಲ್ಲರೂ ದೇಶಕ್ಕೇನೋ ಕೊಡುಗೆ ಕೊಟ್ಟು ಹೋದವರು. ನಾವೇನು ಕೊಡುಗೆ, ನಮಗೆ ದೇಶಕ್ಕೆ ಕೊಡೋಕ್ಕಾಗದಿದ್ರೂ ಪರವಾಗಿಲ್ಲ, ಈ ಊರಿಗೆ ಏನಾದ್ರು ಕೊಡಲಿಕ್ಕಾಗುತ್ತೆ. ನಾನು ಆಟೋದವರಲ್ಲಿ ಪ್ರದೀಪ ಏನೋ ಇದು ಮಾಡಿಕೊಟ್ಟ, ಒಳ್ಳೆ ಕೆಲಸ. ಒಂದಿಷ್ಟು ಔಷಧಿ ಗಿಡಗಳನ್ನೆಲ್ಲ ನೆಡೀಲಿ, ಏನಾಗುತ್ತೆ ಅಂತ ಹೇಳ್ತೀನಿ. ಅದರ ಗಾಳಿ ಒಂದಿಷ್ಟು ಜನಕ್ಕೆ ಅದರ ಉಸಿರಾಟ ಹೆಲ್ಪ್ ಮಾಡುತ್ತೆ. ನಮ್ಮ ಕೈಲಿ ಅಷ್ಟು ಮಾಡ್ಬೋದು. ಈ ಸಲ ಎಲ್ಲ ದೇವಸ್ಥಾನಗಳಿಗೆ ಆಶ್ರಮದಿಂದ ನಾವು ಮಜ್ಜಿಗೆ ಹಂಚ್ಲಿಕ್ಕೆ ಹೇಳಿತು. ಯಾರೋ ಕೇಳಿದ್ರು ಏನು ಅಂತ. ನೋಡು, ದೇವರಿಗೆ ಹೋಗಿ ನೀನು ನೈವೇದ್ಯ ಇಡಲಿಕ್ಕಾಗಲ್ಲ. 1.5 ಗಂಟೆ ಫಿಕ್ಸು ಎಲ್ಲ ಜಾತ್ರೆಯಲ್ಲಿ ಊಟ ಆಗ್ತಾ. ಶುಗರ್ ಪೇಷಂಟ್ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ದುಡ್ಡಿದ್ದವರು ಇರ್ತಾರೆ, ಇಲ್ದಿದ್ದವರು ಇರ್ತಾರೆ. ಬೇರೆ ಕೆಮಿಕಲ್ ಹಂಚೋ ಬದಲು ಮಜ್ಜಿಗೆ ಆಯುರ್ವೇದಿಕ್ ಪ್ರಕಾರ ಡಿಟಾಕ್ಸಿಕ್, ನಮ್ಮ ಬಾಡಿನ ಶುದ್ಧ ಮಾಡುತ್ತೆ. ಈ ನಮ್ಮಲ್ಲಿ ಜಾಂಡೀಸ್ ಬಂದರೆ ಕೊಡೋದು ಮಜ್ಜಿಗೆ. ಸೊ ಆ ಊರಲ್ಲಿ ಆ ಕೆಲಸ ಆದಾಗ ನೋಡಿ ಊರು ಒಂದಾಗುತ್ತೆ. ಇವತ್ತು ಒಳ್ಳೆ ಕೆಲಸ ಮಾಡಿದ್ದೀರಿ, ಡಿಪಾರ್ಟ್ಮೆಂಟವರು ಇದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲ ಧರ್ಮದವರಿದ್ದಾರೆ, ಎಲ್ಲರೂ ಇದ್ದಾರೆ. ಉದ್ದೇಶ ಒಂದೇ, ನಮ್ಮೂರಲ್ಲಿ ಒಂದು ಒಳ್ಳೆ ಕೆಲಸ ಆಗ್ತಿದೆ. ಗಲಾಟೆ ಆಗ್ತಾ ಸೇರೋದೊಂದುಂಟು, ಅದು ಆ ಸೇರೋದ್ರಿಂದ ಸೊಸೈಟಿಗೆ ಏನೇನೂ ಇಲ್ಲ. ಮತ್ತು ಈ ಐಡೆಂಟಿಟಿ ಕೊಡೋ ಕೆಲಸನೂ ಅಲ್ಲ, ಅವನೇನು ರಾಜಕೀಯಕ್ಕೆ ಬರೋ ಸೀನಲ್ಲೇನಿಲ್ಲ. ನಾವು ಕೇಳಿತ್ತು, ಅವನು ಇಷ್ಟೇ ಹೇಳ್ದೆ. ಸೊ ನಮ್ಮ ಮ್ಯಾನೇಜರ್ ಇದ್ದ ಹಾಗೆ, ನಮ್ಮ ಹಸನ್ಮುಖಿ ಒಬ್ಬರು ಇದ್ದಾರೆ ಕರ್ನಾಟಕ ಬ್ಯಾಂಕಲ್ಲಿ. ನಾನು ಎಲ್ಲರಿಗೆ ಯಾವಾಗಲೂ ಹೇಳೋದು, ಎಲ್ಲ ಮ್ಯಾನೇಜರು ನಮ್ಮ ಮ್ಯಾನೇಜರ್ ಥರ ನಗಾಡ್ತಿದ್ರೆ ಎಲ್ಲರೂ ನಗಾಡ್ಕೊಂಡೇ ಲೋನ್ ಕಟ್ತಾನೆ ಅಂತ. ಹಾಗೆ ನೋಡಿ, ಅವ್ರು ಸೀಮಿತ ಮಾಡಲಿಲ್ಲ, ಯಕ್ಷಗಾನಕ್ಕೆ ಅಳವಡಿಸ್ಕೊಂಡ್ರು. ಹಾಗೆ ನೋಡಿ, ಮನುಷ್ಯ ಜನ್ಮ ಮತ್ತೆ ಸಿಗುತ್ತೋ ಗೊತ್ತಿಲ್ಲ, ಈಗ ಸಿಕ್ಕಿದೆ. ಒಳ್ಳೆ ಕೆಲಸ ಆದಷ್ಟು ಮಾಡಿ, ಕೆಟ್ಟ ಕೆಲಸನ ಆದಷ್ಟು ಕಡಿಮೆ ಮಾಡಿ. ಲಾಭ ಉಂಟು ನಿಮಗೆ, ರಕ್ತ ಶುದ್ಧಿ ಇರುತ್ತೆ, ಕಾಯಿಲೆ ಕಮ್ಮಿ ಇರುತ್ತೆ. ಯಾವಾಗ ನಿರಂತರ ಕೆಟ್ಟದ್ದೇ ಬಯಸ್ತಿರ್ತೀರಿ, ಫಸ್ಟ್ ಕೆಡೋದು ನೀನೇ. ಮನಸ್ಸು ಕೆಡುತ್ತೆ, ಶರೀರ ಕೆಡುತ್ತೆ, ಆರೋಗ್ಯ ಕೆಡುತ್ತೆ. ಯಾವಾಗ ನಿರಂತರ ಒಳ್ಳೆಯದೇ ಬಯಸ್ತಾ ಹೋಗಿ, ನಿನ್ನ ಉಸಿರು ಒಳ್ಳೆಯದು, ಆಲೋಚನೆ ಒಳ್ಳೆಯದು, ಸಮಾಜವೂ ಒಳ್ಳೆಯದಾಗ್ತದೆ. ಅದಕ್ಕೊಂದು ಸಾಕ್ಷಿ ಪ್ರದೀಪ. ಯಾಕೆ ಅವನು ಮಗು ಇದ್ದಾಗ ಅವನು ಇಲ್ಲಿಂದ ಕೆಲಸ ಶುರು ಮಾಡ್ದ, ಇಲ್ಲೇ ಬೆಳೆದ, ಕಷ್ಟಪಟ್ಟರೆ ಜೀವನ ಉಂಟು, ವಾಸ್ತುವಿಂದ ಜೀವನ ಅಲ್ಲ. ವಾಸ್ತವ ಸತ್ಯ ಹಿಡ್ಕೊಂಡು ಬದುಕಿದ್ರೆ ಅವನು ನಿಮ್ಮ ಹಾಗೆ ದುಡ್ದವನು. ಇಲ್ಲೂ ಎಲ್ಲರೂ ಅಷ್ಟೇ ದುಡ್ಡಿದ್ದವ್ರು ಇದ್ದಾರೆ, ಅವ್ರು ಯಾರು ಅರ್ಧ ಜೀವನ ಟೈಮ್ ಪಾಸಲ್ಲಿ ಕಳೆದಿರ್ತಾರೆ. ಆ ಟೈಮ್ ಪಾಸ್ ಮಾಡೋದು ಬಿಟ್ಟು ಬ್ಲಡ್ ಕ್ಯಾಂಪ್ಗಳು ಮಾಡಿ, ಜೈಪುರ ಉತ್ಸವ ಮಾಡಬೇಕಾದ್ರೂ ಅವನಿಗೆ ಹೇಳಿದೆ, ನೋಡು ಕೊಪ್ಪದಲ್ಲಿ ಉತ್ಸವ ಆಗ್ತಿದೆ, ಅಲ್ಲಿ ಹಳ್ಳಿ ಜನರೆಲ್ಲ ಈ ಫಂಕ್ಷನ್ನು ಸಾಂಸ್ಕೃತಿಕ ಈ ಕಲೆ ಎಲ್ಲ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿರೋ ಕಲಾವಿದರಿಗೆ ಅದರಿಂದ ಚಾನ್ಸ್ ಸಿಕ್ತು, ಫುಡ್ ಸ್ಟಾಲ್ಗಳು ಮಾಡಿದರು, ಅಲ್ಲಿರೋರಿಗೆ ವ್ಯಾಪಾರ ಸಿಕ್ತು. ಜೊತೆಗೆ ಹಳ್ಳಿಯವರೆಲ್ಲ ಒಂದು 5 ನಿಮಿಷ ಅವರಿಗೂ ಈ ಮನಸ್ಸು ಸಮಾಧಾನ ಸಿಗುತ್ತೆ. ಈ ಕಲೆ ಆಹಾರ ಎಲ್ಲ ಒಂದು ಕಡೆ ಸೇರಿರುತ್ತೆ. ಸೊ ಅದರಿಂದ ಇಂಥ ಕೆಲಸಗಳು 100 ಬ್ರಹ್ಮ ಕಲಶ ಮಾಡೋದು ಅಥವಾ ಚರ್ಚ್ ಪ್ರೋಗ್ರಾಮ್, ಮಸೀದಿ ಪ್ರೋಗ್ರಾಮ್ ಅದೆಲ್ಲ ಇರೋದು. ಊರು ಅಂತ ಬಂದಾಗ, ಊರೆಲ್ಲ ಸೇರಿದಾಗ ಆ ಊರಲ್ಲೊಂದು ಹಬ್ಬ ಆಗುತ್ತೆ. ಅದು ಇಡೀ ಊರಲ್ಲಿರೋ ಸಾಮಾನ್ಯರಿಗೂ, ಶ್ರೀಮಂತರಿಗೂ, ಮಧ್ಯಮ ವರ್ಗದವರಿಗೂ
ಎಜುಕೇಟೆಡ್ಡಿಗೂ ಅನ್ಎಜುಕೇಟೆಡ್ಡಿಗೂ ಒಂದು ಮಾರಲ್ ಮೆಸೇಜ್ ಕೊಡುತ್ತೆ. ಒಂದು ಎಲ್ಲರೂ ಸೇರಿ ಭಾರತ ಆಗಿದೆ. ಆ ಭಾರತ ಬೆಳೆಸೋ ಕೆಲಸ ಜೈಪುರದಲ್ಲಿ ಹೊಸ ಹೊಸ ಕ್ರಾಂತಿಗಳು ನಡೀತಾ ಇದೆ. ಖುಷಿ ನನಗೆ. ಶಾಂತಿಯುತವಾದ ಕ್ರಾಂತಿಗಳೆಲ್ಲ ಆಗಲಿ ಅಂತ ಹೇಳ್ತಾ, ಹೇಗಿದ್ರು ರೋಡು ಅಗಲ ಆಯಿತು, ನಿಮ್ಮೆಲ್ಲರ ಮನಸ್ಸು ಹಾಗೆ ಅಗಲ ಆಗಲಿ, ವಿಶಾಲ ಆಗಿ ಬದುಕು 5 ದಿನ ತೆಂಗಿನ ಮರದ ಹಾಗೆ ನಾನು ನೀವು ಎಲ್ಲರೂ ಬದುಕಿ ಎಲ್ಲರಿಗೂ ತಂಪು ಕೊಟ್ಟು ತಂಪನ್ನು ಎರೆದು ಹೋಗುವ. ಆಟೋದವರಿಗೆ ಇನ್ನೊಂದು ಬರೀ ಇಲ್ಲಿ ಕ್ಲಾಪ್ಸ್ ಹೊಡೆದು ಈ ಪ್ರೋಗ್ರಾಮು ಎಲ್ಲ ನನಗೆ ಇಂಟ್ರೆಸ್ಟ್ ಅಲ್ಲ, ನಾನು ಅದನ್ನು ಒಪ್ಪೋದು ಇಲ್ಲ. ಯಾರಿಲ್ಲಿ ಆಟೋ ಚಾಲಕರಿದ್ದೀರಿ, ಅದರಲ್ಲಿ ಯಾರ ಮಕ್ಕಳು ತುಂಬ, ನೀವು ಯಾರು ಅಧ್ಯಕ್ಷರು? ಸುಧಾಕರನೇನೆ ಇವರು? ಹಾಂ, ನಮ್ಮ ಅಣ್ಣ ಬಾಂಡ ಅಧ್ಯಕ್ಷರು. ಆಗಲಿ, ಅವನಿಗೆ ಅಣ್ಣ ಬಾಂಡ್ ಅಂತ ಕರೆಯೋದು. ಯಾರಿದ್ದಾರೆ ಒಂದು 5 ಜನರು ಲಿಸ್ಟ್ ಕೊಡಪ್ಪ, ಯಾರು ಓದ್ತಾ ಇದ್ದಾರೆ, ಯಾರ ಹತ್ರ ದುಡ್ಡಿಲ್ಲ. ನಮ್ಮ ಸೆಕ್ರೆಟ್ರಿ ಇಲ್ಲೇ ಇರಬೇಕು, ಸುಧಾಕರ್. 5 ಜನದ್ದು ಪ್ರತಿ ವರ್ಷ ಜೂನ್ 15ಗೆ ಸ್ಕಾಲರ್ಶಿಪ್ ಆಟೋದವ್ರ ಮಕ್ಕಳಿಗೆ ರೆಡಿ ಮಾಡಿ ಬಂದಿದ್ದಕ್ಕೆ ಏನಾರು ಒಂದು ಆಗ್ತದೆ. ಯಾಕೆ 3 ದಾನ ಅಂತ ಹೇಳಲ್ಲ, 3 ಕೆಲಸ ಪೂಜೆಗೆ ಸಮಾನ. ಒಂದು ಅನ್ನದಾನ, ಇನ್ನೊಂದು ವಿದ್ಯಾದಾನ, ಇನ್ನೊಂದು ಉದ್ಯೋಗದಾನ. ನೆಕ್ಸ್ಟು ಜೈಪುರದ ಹಬ್ಬ ಮಾಡಬೇಕಾದ್ರೆ ಇಲ್ಲಿ 4-5 ಕಂಪನಿಗಳನ್ನು ಏನು ಜಾಬ್ ಓರಿಯೆಂಟೆಡ್ ಉದ್ಯೋಗ ಮೇಳದ ಥರ ಈ ಫೀಲ್ಡಲ್ಲಿ ಮಾಡ್ಬೋದು. MLA ಅವರು ಹೇಗಿದ್ರು ಒಂದು ಫಂಡ್ ಕೊಟ್ಟು ಒಳ್ಳೆ ಇದು ಮಾಡಿದ್ದಾರೆ. ಕೇಳಿದೆ ಯಾರು ಮಾಡಿಸ್ಕೊಟ್ಟಿದ್ದು ಅಂತ. ಹಾಗಾಗಿ ಇಲ್ಲೆಲ್ಲ ಜಾಗದಲ್ಲಿ ಅದನ್ನು ಮಾಡಿ, ಇಲ್ಲಿ ಎಷ್ಟೋ ಡಿಗ್ರಿ ಆದ ಹುಡುಗರು ಇರ್ತಾರೆ, PU ಇಂದ ಡಿಗ್ರಿ ತನಕ. ಅಟ್ಲೀಸ್ಟ್ ಒಬ್ರಿಗೆ ಉದ್ಯೋಗ ಸಿಕ್ಕಿದರೆ ಒಂದು ದೇವಸ್ಥಾನ ಕಟ್ಟಿದ ಫಲ ಅದು. ಹಸ್ದವನಿಗೆ ಅನ್ನ ಕೊಡಬೇಕಂತೆ, ಹಾಗೆ ಕೊಟ್ಟರೆ ಅವನು ಕಳ್ಳ ಆಗ್ತಾನೆ. ಅದ್ರ ಬದಲು ಅವನಿಗೆ ಉದ್ಯೋಗ ಕೊಟ್ಟು ಅನ್ನ ಕೊಟ್ಟರೆ ಅವನು ಉದ್ಧಾರ ಆಗ್ತಾನೆ. ಈ ಕೆಲಸವು ಈ ಜಾಗದಲ್ಲಿ ಪ್ರದೀಪನ ನೇತೃತ್ವದಲ್ಲಿ ಆಗಲಿ ಅಂತ ನಂದು ಆಶೆ. ಯಾಕೆ ನಮ್ಮ ಆಶ್ರಮದ ಎಲ್ಲ ಡಿವೋಟಿಗಳು ನನ್ನ ಹಾಗೆ ನಾನು ದೊಡ್ಡ ಪುಣ್ಯಾತ್ಮ ಅಲ್ಲ, ಒಂದು ಸಣ್ಣ ಆಲೋಚನೆ ಮಾಡಿದರೆ ಊರಿಗೆ ಬೇಕಾಗಿದ್ದು ಒಂದಿಷ್ಟು ಕೆಲಸ ಆಗುತ್ತೆ. ಅದೇ ಥರ ಪ್ಲಾಸ್ಟಿಕ್ ನಿರ್ಮೂಲನೆಗೆ ಇಲ್ಲೆಲ್ಲ ಯೂತ್ಸ್ ಇದ್ದಾರೆ. ಸಂತೋಷನ ಪಡೆ ಇದೆ, ಸುಮಾರು ಜನರ ಪಡೆ ಎಲ್ಲಿದೆ, ಸತೀಶ್ ಅಣ್ಣ ಇದ್ದಾರೆ. ಈ ಗಾಂಧಿ ಜಯಂತಿ ಮಾಡ್ತೀವಿ. ಗಾಂಧೀಜಿಗೆ ಪಕ್ಷ ಧರ್ಮ ಇಲ್ಲ, ಅವರು ಗಾಂಧಿ ಅಷ್ಟೆ. ಹಾಗಾಗಿ ಆ ದಿನ ಅಥವಾ ಬ್ರಹ್ಮಶ್ರೀ ಜಯಂತಿ ಆದರೂ ನಮಗೆ ಸಂತೋಷವೇ, ಇಬ್ಬರು ಹೋರಾಡಿದ್ದು ಒಂದಕ್ಕೆ. ಅಥವಾ BGS ಸ್ವಾಮಿಗಳ ಜಯಂತಿ, ಬಾಲಗಂಗಾಧರ ಜಯಂತಿ. ಯಾಕೆ ಗುರು ನಮನ ಅನ್ನೋದೊಂದು ಮಾರಲ್ ಮೆಸೇಜ್ ಮೂಲಕ ಆಗಲಿ. ಇಲ್ಲಿ ಎಷ್ಟೋ ಪ್ಲಾಸ್ಟಿಕ್ ಇದೆ, ಹಸುಗಳು ತಿಂದು 6 ತಿಂಗಳಿಗೆ ಸಾಯ್ತಾವೆ. ನಮಗೆಲ್ಲ ಹಾಲು ಕೊಟ್ಟು ತಾಯಿ. ಹಾಗಾದರೆ ಕ್ಲೀನಿಂಗ್ ಪ್ರೊಸೆಸ್ ಮಾಡಿ ನನ್ನ ಕಡೆಯಿಂದ ಒಂದು 200 ಜನ ನಾನು ಒಟ್ಟು ಮಾಡ್ತೀನಿ. ಬ್ಲಡ್ ಕ್ಯಾಂಪ್ಸ್ ಮಾಡಿ ಇಲ್ಲಿರೋ ಯಾಕೆ ರೋಡ್ ಆಯಿತು, ಕಸನೂ ಕ್ಲೀನ್ ಆಗಲಿ. ನೋಡಿ, ಬೆಂಗಳೂರು ಮಾತ್ರ, ಸಿಂಗಾಪುರನೂ ಊರಿದೆಯಲ್ಲ, ಅಲ್ಲೆಲ್ಲೂ ಗಿಡ ಕಡ್ದಿಲ್ಲ. ಅದನ್ನು ಮಾಡುವ. ಎಲ್ಲರೂ ಒಂದೊಂದು ಇಟ್ಟಿಗೆ ಇಟ್ಟರೆ ಗಣಪತಿ ಕೆಲಸ ಆಯಿತು. ಎಲ್ಲರೂ ಒಂದೊಂದು ಇಟ್ಟಿಗೆ ತೆಗೆದು ಗಣಪತಿ ಗಲಾಟೆ ಆಗಿದ್ದೀವಿ. ಹಾಗೆ ಎಲ್ಲರೂ ಒಂದೊಂದು ಇಟ್ಟಿಗೆ ಇಟ್ಟು ಗಣಪತಿನ ಸರಿ ಮಾಡೋದು. ಹಾಗಾಗಿ ಸುಮಾರು ದಿನದಿಂದ ಅದಿನ್ನೂ ಸೋರ್ತಾನೆ ಉಂಟು. ನಾವೇ ಮೊನ್ನೆ ಕೇಳಿದೆ, ಯಾರು ಮೇಲೋಗಲ್ಲ ಗುರೂಜಿ ದೇವಸ್ಥಾನಕ್ಕೆ, ಗಣೇಶ ದುಃಖದಲ್ಲಿದ್ದಾನೆ. ಹಬ್ಬ ಚೆನ್ನಾಗಿ ಮಾಡ್ತಾಯಿದ್ದೀರಿ, ಊರು ದೇವರು ಮೇಲಿದ್ದಾನೆ, ಅವನು ಮಳೆಯಲ್ಲಿ ನೆಂದರೆ ನಮ್ಮನ್ನೆಲ್ಲ ನೆನೆಸ್ತಾನೆ. ಇವತ್ತು ಆಟೋ ಇದನ್ನು ಭಗವಂತನೇ ಮಳೆ ಬರೆಸಿ ನಿಮ್ಮನ್ನು ತಣ್ಣಗೆ ಮಾಡಿದ, ಅದಕ್ಕಿಂತ ಶುಭ ಸೂಚನೆ ಓಪನಿಂಗ್ ಮೇಲಿಂದನೇ ಆಗಿದೆ. ಹಾಗಾಗಿ ಒಳ್ಳೆ ಕೆಲಸ ಮಾಡಿ, ಸಂತೋಷ. ಆದಷ್ಟು ಒಳ್ಳೆಯದನ್ನು ಬಯಸಿ. ಊರೆಲ್ಲ ಒಗ್ಗಟ್ಟಿದ್ದಾಗ ಊರಲ್ಲಿ ಭಯ ಇರಲ್ಲ. ಊರಲ್ಲಿ ಬಿಕ್ಕಟ್ಟಿದ್ರೆ ಈ ಭಯಗಳೆಲ್ಲ ಇರೋದು. ಯಾಕೆ ನಾವು ಬದುಕನ್ನು ಅರ್ಥ ಮಾಡ್ಕೊಂಡು ಬದುಕಿದರೆ ಅದಕ್ಕೆ ಆ ಬದುಕಿಗೆ ಹುಟ್ಟಿದಬ್ಬ ಅಂತಾರೆ. ಕೇಕ್ ಕಟ್ ಮಾಡಿದರೆ ಹುಟ್ಟಿದಬ್ಬ ಆಗಲ್ಲ, ಶೇಕಾದ ಊರು ಸರಿ ಮಾಡಿ ಅದು ಹುಟ್ಟಿದಬ್ಬ. ಎಲ್ಲರಿಗೂ ಒಳ್ಳೇದಾಗಲಿ. ಶ್ರೀಹರಿ ಖುಷಿ ಆಯಿತು, ಒಳ್ಳೆ ಕೆಲಸ ಮಾಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ